ಅವರ ದ್ವಾಪರ ಸಾಂಗಿಗೆ ಒಂಥರ ಅನ್ಅಫಿಷಿಯಲ್ ಬ್ರ್ಯಾಂಡ್ ಅಂಬಾಸಿಡರ್ ಆಗೋಗಿದ್ವಿ ನಮ್ಮ ಮದುವೆ ಟೈಮಲ್ಲಿ. ನಾನು ಇವರು ಯಾವ ರೀಲ್ ನೋಡೋದು ಅದೇ ಸಾಂಗಿಗೆ ಓಡ್ತಾ ಇತ್ತು ನಮ್ಗೆ ಅವಾಗ. ಸೊ ಹಾಗಿತ್ತು. ಆ್ಯಂಡ್ ಪೃಥ್ವಿ ಈಸ್ ಅ ಅಮೇಝಿಂಗ್ ಆಕ್ಟರ್. ನಾನು ತುಂಬ ಸತಿ ಹೇಳಿದ್ದೀನಿ, ಇಲ್ಲೂ ಅಷ್ಟೇ. ಒಂದೇ ಒಂದು ಶಾರ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ನೀವು ಮತ್ತೆ ರಿಪ್ಲೈ ನೋಡಿ, ಒಂದು ಜೀಪಲ್ಲಿ ಹೋಗ್ತಾ ಇರ್ತಾರೆ, ಒಂದು ಕಣ್ಣೀರು ಒರೆಸ್ಕೊಳ್ಳೋದು ಒಂದು ಶಾರ್ಟ್ ಬರುತ್ತೆ. ಅದ್ರ ಟೆಕ್ನಿಕಲ್ ನನಗೆ ಗೊತ್ತು, ಅದು ರಿಗ್ ಮಾಡಿರ್ತಾರೆ, ಕ್ಯಾಮ್ರಾ ರಿಗ್ ಮಾಡಿರ್ತಾರಲ್ಲಿ, ಡೈರೆಕ್ಟರ್ ಇರಲ್ಲ, ಯಾರಿರಲ್ಲ, ಅವ್ರೊಬ್ಬರೇ ಟ್ರಾವೆಲ್ ಮಾಡ್ತಿರ್ತಾರೆ. ಆ ಟೈಮಿಂಗು, ಆ ಮೂಡ್ ತರಿಸ್ಕೊಂಡು ಡೈರೆಕ್ಟರ್ ಇದ್ದ ಆಕ್ಷನ್ ಕಟ್ ಹೇಳೋದು ಬೇರೆ. ಕ್ಯಾಮ್ರಾನಲ್ಲೆಲ್ಲ ಆನ್ ಮಾಡ್ಬಿಟ್ಟಿರ್ತಾರೆ, ಹೋಗ್ತಾ ಸರ್ ಇಂಥ ಟೈಮ್ ಆದ್ಮೇಲೆ ಅಲ್ಲಿ ಆಗಬೇಕು ಅಂತಂದ್ರೆ ಅವರಾಗೆ ವಾಲಂಟಿಯರ್ ಆಗಿ ಮಾಡಿದಂಥ ಶಾರ್ಟ್. ಯಾಕಂದ್ರೆ ಅದಕ್ಕೆ ಮಿಕ್ಕಿದೆಲ್ಲ ಅದಕ್ಕೂ ನಾಗಾರ್ಜುನ ಶರ್ಮಾದ ಎಫರ್ಟ್ ಇರುತ್ತೆ, ಮುರುಘಾ ಎಫರ್ಟ್ ಹಾಕಿ ಮಾಡಿರುತ್ತೆ. ದಟ್ ಶಾರ್ಟ್ ಐ ನೋ ದ ವ್ಯಾಲ್ಯೂ ಆಫ್ ದಟ್ ಶಾರ್ಟ್. ಸೊ ಅಲ್ಲಿ ಗೊತ್ತಾಗುತ್ತೆ ಎಷ್ಟು ಬ್ಯೂಟಿಫುಲ್ ಆಕ್ಟರ್ ಹಿ ಈಸ್ ಅಂತ ಅಂದ್ಬಿಟ್ಟು ಅಂತ. ನಂದು ಒಂದೇ ಒಂದು ಕ್ವಶನ್, ಕಂಪ್ಲೇಂಟ್ ಏನೋ ಗೊತ್ತಿಲ್ಲ. ನಾನು ಇಲ್ಲಿವರೆಗೂ ಸಿನಿಮಾ ಮಾಡಿದ್ದೀನಿ, ಯಾವ್ದಾದ್ರು ನಾನು ಲಿರಿಕ್ಸ್ ಬರ್ಕೊಂಡಿದ್ದೀನ? ಇಲ್ಲ. ನಾನು ಆಕ್ಟಿಂಗ್ ಬಿಟ್ಟು ಡೈರೆಕ್ಟರ್ ಬಂದ ಮೇಲೆ ನಾನು ಆಕ್ಟಿಂಗ್ ಹೋಗಿದ್ದೀನ? ಇಲ್ಲ. ನಿಮಗೆ ಯಾಕೆ ಡೈರೆಕ್ಷನ್ ಹುಚ್ಚಿಗಳು? ಏನ್ ಪ್ರಾಬ್ಲಮ್ ನಿಮ್ದು? ನಾವು ಹೌದು ಸ್ವಲ್ಪ ಲೇಟ್ ಆಗ್ತಿದೆ ಮಾಡೋದು, ನಮಗೂ ಏನೇನೋ ಸಮಸ್ಯೆಗಳಿರುತ್ತೆ, ಲೇಟ್ ಆಗ್ತಿದೆ ಡೈರೆಕ್ಷನ್ ಮಾಡೋದು, ಮಾಡ್ತೀವಿ. ಬಟ್ ನೋಡಿದ್ದೆಲ್ಲ ಎಂತ ಅದ್ಭುತ ಡೈರೆಕ್ಟರ್ಗಳೆಲ್ಲ ಇದ್ದಾರೆ. ಇವ್ರು ಆಕ್ಟರ್ ಅಂತ, ಅವ್ರು ಆಕ್ಟಿಂಗ್ ಮಾಡ್ತಾರಂತ, ನೆಕ್ಸ್ಟ್ ಡೈರೆಕ್ಷನ್ ಮಾಡ್ತಾರಂತೆ. ಇವ್ರು ಲಿರಿಕ್ ಬರಿತಾ ನಾನು ಒಂದ್ 2 ಸತಿ ಎಲ್ಲೋ ಹೇಳ್ಬಿಟ್ಟಿದ್ದೆ ಅವ್ರೊಳಗಡೆ. ಇಲ್ಲ, ನಿಜವಾಗ್ಲೂ ಡೈರೆಕ್ಟರ್ ಅವ್ನೊಳಗಡೆ ನಮ್ಮ ಲಿರಿಕ್ಸ್ ಬರೀಬೇಕಾದ್ರೆ ಅವ್ನು ಕೊಡೋ ಇನ್ಪುಟ್ಸ್ಗೆ ನಾಗಾರ್ಜುನ ಶರ್ಮಾ ಅವ್ನ ಹತ್ರ ಇದೆ ಮಗ ಟ್ಯಾಲೆಂಟ್ ಅಂತಂದ್ರೆ ಸುಮ್ಮನೆ ಲೈಟ್ ಆಗಿ ಬಂದಂಗೆ. ಈಗ ಇಲ್ಲಿಂದ ನೆಕ್ಸ್ಟ್ ಹಂಗೆ ತಿರ್ಸ್ಕೊಂಡು ನೆಕ್ಸ್ಟ್ ಸರ್ ಅದೇ ನಮ್ಮ ಫಿಲ್ಮ್ ಟ್ರೈಲರ್ ಬಿಡ್ತಾ ಇದ್ದೀನಿ ಸರ್, ಒಂದ್ಸಲ ನೋಡಿ ಸರ್ ಅಂತ ಅಲ್ಲಿಗೆ ಬರ್ತೀರಾ. ಬಟ್ ಓಕೆ, ವೆಲ್ಕಮ್. ಅದಕ್ಕೊಂದು ಬೆಸ್ಟ್ ವಿಷಯ, ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಅಷ್ಟು, ಇನ್ನೇನು ಮಾಡೋದು ನಾವು ಅದರಲ್ಲೇನೆ. ಬಟ್ ಅಗೇನ್ ಅಮೇಝಿಂಗ್ ಟ್ಯಾಲೆಂಟ್. ನನ್ನ ಜೊತೆಗೆ ಫಸ್ಟ್ ಸಾಂಗ್ ನಾವು ವರ್ಕ್ ಮಾಡಿದ್ದು ಕಾಟಿರ ಪುಣ್ಯಾತ್ಮ ಅಂತ ಒಂದು ಸಾಂಗ್, ನಾಗಾರ್ಜುನ ಶರ್ಮಾ ತುಂಬಾ ಬ್ಯೂಟಿಫುಲ್ ಆಗಿ ಬರ್ಕೊಟ್ಟ ಸಾಂಗ್ನ. ಅಂದ್ರೆ ಏನಾದ್ರು ಒಂದು ಸಿಚುವೇಶನ್ ಅಷ್ಟೇ ಅಲ್ಲ, ಒಂದು ಸಿನಿಮಾ ಕಥೆನೇ ಅರ್ಥ ಮಾಡ್ಕೊಂಡು ಯಾವ ಸಿಚುವೇಶನ್ ಏನ್ ಸಾಂಗ್ ಬಂದ್ರೆ ಕರೆಕ್ಟು, ಏನ್ ಲೈನ್ಸ್ ಬಂದ್ರೆ ಕರೆಕ್ಟು. ಇವತ್ತು 7 ಮಲೆ ಸಿನಿಮಾ ಅಷ್ಟೊಂದು ಚೆನ್ನಾಗಿ ರೀಚ್ ಆಗ್ತಿದೆ ಅಂತಂದ್ರೆ ಅವ್ನು ಬರ್ದಂಥ ಸಾಂಗ್ಸ್ 3 ಸಾಂಗ್ಗಳನ್ನು ಅಷ್ಟು ಅದ್ಭುತವಾಗಿ ಬರ್ದಿದ್ದಾರೆ. ಇವತ್ತು ಲಾಸ್ಟ್ ನಮಗೆ ರೀ ರೆಕಾರ್ಡಿಂಗ್ ಟೈಮಲ್ಲಿ ಒಂದು ಸಾಂಗ್, 8 ಸಾಂಗ್ ಬೇಕು ಅಂತ ಕೇಳಿದ್ರೆ ಜಸ್ಟ್ ಇನ್ ಫ್ಯೂ ಅವರ್ಸ್ ಅಲ್ಲಿ ನನಗೊಂದು ಬರ್ಕೊಟ್ಟ. ಇವತ್ತು ಅದೇ ಎಲ್ಲ ಕಡೆ ಅಷ್ಟು ಇಷ್ಟಪಡ್ತೀರ ಅಂದ್ರೆ ಅಷ್ಟು ಅವನಿಗೆ ಡೆಡಿಕೇಶನ್ ಒಂದು ಕೆಲಸದ ಮೇಲೆ. ಇವಾಗ ಯಾರೋ ಹೇಳ್ತಿರು ಒಂದು 30 ಸಾಂಗ್ ಪರ್ ಡೇ ಬರೀತಾನೆ ಸರ್ ಅಥವಾ ಏನೋ ಅಷ್ಟಿದೆ, ಈ ತಿಂಗಳಲ್ಲಿ 30 ಸಾಂಗ್ ಬರ್ದಿಯಾನೆ ಅಂತ ಅಂದ್ಬಿಟ್ಟು ಅಂತ. 30 ಅಲ್ಲ, ಅವ್ನಿಗೆ 300 ಸಾಂಗ್ ಕೊಟ್ರು ಅದು ಫಸ್ಟ್ ಸಾಂಗ್ ತರ ಪ್ರೀತಿಯಿಂದ ಬರೀತಾನೆ ನಾಗಾರ್ಜುನ ಶರ್ಮಾ. ದಟ್ ಈಸ್ ವೈ ಈಸ್ ಗಾಟ್ ಈ ವರ್ಷದ ಬಿಗ್ಗೆಸ್ಟ್ ಸಕ್ಸಸ್ ಯಾಕೆ ನಾಗಾರ್ಜುನ ಶರ್ಮಾ ಸಿಕ್ಕಿದೆ ಅಂತಂದ್ರೆ ದಟ್ ಈಸ್ ಇಸ್ ಹಾನೆಸ್ಟಿ. ಗುರು ಸರ್ ಹೇಳಿದ್ರು ನೀವೆಷ್ಟು ಕರೆಕ್ಷನ್ ಆದ್ರೂ ಹೇಳಿ ಅಂತ. ಇವಾಗಲೂ ಸರ್, ಈಗಲೂ ನಾವು ಯಾವುದೋ ಒಂದು ಸಾಂಗ್ ಬರೆದ್ರೆ ಕರೆಕ್ಷನ್ಸ್ ಹೇಳಿದ್ರೆ, ಒಂದು ಕ್ವಶನ್ಸ್ ಕೇಳಿದ್ರೆ ಆ ರೆಸ್ಪೆಕ್ಟ್ ಕೊಡ್ತಾನೆ. ಅವ್ರು ಡೈರೆಕ್ಟ್ ಯಾಕೋ ಕರೆಕ್ಷನ್ ಕೇಳಿದ್ರೆ ಅವ್ನಿಗೆ ಇಷ್ಟ ಆಗಿಲ್ಲ ಮತ್ತೆ ಬರೆಯೋಣ. ನಂದು ಒಂದು ಚಾಟ್ ಲಿಸ್ಟ್ ಯಾವಾಗ ತೆಗೆದ್ರೆ ಕಾನ್ವರ್ಸೇಷನ್ಸ್ ಎಲ್ಲ 1:45 2 ಗಂಟೆಗೆ ಸಾರ್ ಅಂತ ಯಾವ್ದೊಂದು ಲಿರಿಕ್ ಕಳ್ಸಿರ್ತಾನೆ, ಸಾರ್ ಹಿಂಗೆ ಓಕೆನಾ ಸರ್ ಇದು ಅಂತ ಅಂದ್ಬಿಟ್ಟು ನಾನು ಇದ್ದಿದ್ರೆ ವಾಪಸ್ ಅದಕ್ಕೆ ಕಳ್ಸಿರ್ತೀನಿ. ಅಂದ್ರೆ ಅಲ್ಲಿವರೆಗೂ ಹಿಸ್ ಬೀನ್ ವರ್ಕಿಂಗ್ ಆನ್ ಥಿಂಗ್ಸ್ ಅಂತ ಅಂದ್ಬಿಟ್ಟು ಅಂತ. ಸೊ ನಾಗಾರ್ಜುನ ಶರ್ಮಾ ಹ್ಯಾವ್ ಅ ವಂಡರ್ಫುಲ್ ಡೈರೆಕ್ಷನಲ್ ಕೆರಿಯರ್. ಈ ಸಾಂಗ್ ತುಂಬಾ ಅದ್ಭುತವಾಗಿ ಬಂದಿದೆ. ಆ ಪರಿಕಲ್ಪನೆ ಚೆನ್ನಾಗಿದೆ, ಸರಿನಾ? ಏನು ತೀರಾ ಬ್ಯಾಕ್ ಸ್ಟೋರಿಗಳು ಹೇಳ್ದೇನೆ ಡೈರೆಕ್ಟ್ ಅಲ್ಲಿಂದನೇ ಕತೆ ಓಪನ್ ಮಾಡಿ ಅಷ್ಟು ಎಮೋಷನಲಿ ತಗೊಂಬಂದು ಅದಕ್ಕೊಂದು ರೌಂಡ್ ಆಫ್ ಮಾಡೋದೆ 4 ನಿಮಿಷದಲ್ಲಿ ಅದೆಲ್ಲ ಮಾಡೋದಷ್ಟು ಈಸಿ ಇಲ್ಲ. ಸೊ ತುಂಬಾ ಚೆನ್ನಾಗಿದ್ದಿದ್ಯಾ. ಆ್ಯಂಡ್ ನಿನಗೆ ಸಪೋರ್ಟ್ ಮಾಡಿದಂಥ ವೈಷ್ಣವಿ ಫಿಲಮ್ಸ್, ಸಿನಿಮಾ ಅಂತಂದ್ರೆ ಅದಕ್ಕೆ ಓಕೆ ಏನು ಬರುತ್ತೆ, OTT ಸ್ಯಾಟಲೈಟ್ ರೈಟ್ಸು, ಡಬ್ಬಿಂಗು, ಇದೆಲ್ಲ ಒಂದು ಕ್ಯಾಲ್ಕುಲೇಷನ್ ಮಾಡ್ತಾರೆ. ಈ ಥರ ಎಲ್ಲ ಬಂದಾಗ ಇಟ್ಸ್ ಓನ್ಲಿ ಪ್ಯೂರ್ ಪ್ಯಾಷನ್. ಆಯಿತು ಮಾಡೋಣ, ನಮ್ಮ ಕಡೆಯಿಂದ ಯಾವುದೋ ಒಂದಷ್ಟು ಟ್ಯಾಲೆಂಟ್ಸ್ಗಳಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಮಾಡಿರ್ತಾರೆ. ಆ್ಯಂಡ್ ಯು ಹವ್ ಗಾಟ್ ಅ ಬ್ಯೂಟಿಫುಲ್ ಟೆಕ್ನಿಷಿಯನ್ಸ್ ಟೀಮ್. DOP ಐ ಥಿಂಕ್ ಐ ಶುಡ್ ಮೆನ್ಷನ್, ವಿಶ್ವಾಸ್ ಅದ್ಭುತವಾಗಿ ಮಾಡಿದ್ರು. ಸೂಪರ್ ಬಿಡೀಸ್ ಅಂದ್ರೆ ಆಕ್ಟರ್, ಅದ್ರ ಲೀಡ್ ಆಕ್ಟರ್ ಪೇಂಟರ್ ಅಂತ ಗೊತ್ತು, DOPನೂ ಪೇಂಟರ್ ತರ ಫೀಲ್ ಮಾಡ್ಬಿಟ್ಟಿದ್ದಾರೆ ಒಳಗಡೆ. ಎವ್ರಿ ಫ್ರೇಮ್ ನೀವು ಸುಮ್ಮನೆ ಎಲ್ಲಿ ಬೇಕಾದ್ರೆ ಫ್ರೀಸ್ ಮಾಡಿ, ಈ ವಿಡಿಯೋ ನೋಡ್ತಾ ಎಲ್ಲಿ ಬೇಕಾದ್ರೆ ಫ್ರೀಸ್ ಮಾಡಿ ಅದೊಂದು ಪೇಂಟಿಂಗ್ ತರ ಅನಿಸ್ತಾ ಇರುತ್ತೆ. ಅಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ರ ವಿಶ್ವಾಸ್. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಯು. ಆ್ಯಂಡ್ ಮುರುಘಾ, ನಂದು ಮುರುಘನ್ ಒಂದು ಲಾಂಗ್, ಯಾವಾಗ ನಾವು ರಿಯಾಲಿಟಿ ಶೋಗಳು ಮಾಡ್ತಿದ್ವಿ, ನಾನೇ ಅದು ಅನಿವಾರ್ಯ ಕಾರಣಗಳಿಂದ ಕೊರಿಯೋಗ್ರಫಿ ಮಾಡ್ತಿದ್ದೆ, ಅವಾಗ ಅವನ್ನೆಲ್ಲ ಅವ್ನ ಜೊತೆ ವರ್ಕ್ ಮಾಡಿದ್ದೀನಿ. ಸೊ ಅವಾಗಿಂದ ಇನ್ನು ಸ್ಟ್ರಗ್ಲಿಂಗ್ ಡೇಸ್ ಇಂದ ಏನು ಮುರುಘಾ ಜೊತೆಗೆ ವರ್ಕ್ ಮಾಡೋಕ್ಕಾಗಿಲ್ಲ ಇವಾಗ, ಬಟ್ ವಿಲ್ ಶೋರ್ಲಿ ವರ್ಕ್ ಸಮ್ ಟೈಮ್ ವೆರಿ ಸೂನ್ ಅಂತ ಒಂದು ಹೇಳ್ತೀನಿ. ಆ್ಯಂಡ್ ಬ್ಯೂಟಿಫುಲ್ ಟೆಕ್ನಿಷಿಯನ್, ದಿ ಎಡಿಟರ್, ದಿಸ್ ಆರ್ಟ್ ವರ್ಕ್ ಎಲ್ಲಾನು ಅಷ್ಟು ಚೆನ್ನಾಗಿ ಬಂದಿದೆ. ಆ್ಯಂಡ್ ಒನ್ ಆಫ್ ದಿ ಅಗೇನ್ ಹೈಲೈಟ್ಸ್ ಇಸ್ ಅಂಜಲಿ, ವೆರಿ ಪ್ರಿಟಿ. ನೀವು ಕಾಣಿಸ್ತೀರಿ, ಇಟ್ಸ್ ನಾಟ್ ಓನ್ಲಿ ಬೀಂಗ್ ಪ್ರಿಟಿ, ಇಟ್ಸ್ ಅಗೇನ್ ಎಮೋಟಿಂಗ್ ಹಿಯರ್. ಸೊ ಅಷ್ಟು ಚೆನ್ನಾಗಿ ಎಮೋಟ್ ಮಾಡಿದ್ದೀರಾ. ಯು ಬೋತ್ ಲುಕ್ ವೆರಿ ಗುಡ್ ಆನ್ ಸ್ಕ್ರೀನ್ ಆಲ್ಸೋ. ಸೊ ಹ್ಯಾವ್ ಗ್ರೇಟ್ ಕೆರಿಯರ್ ಫಾರ್ ಯು ಆಲ್ಸೋ. ವಿಶಿಂಗ್ ಯು ಅ ಗ್ರೇಟ್ ಕೆರಿಯರ್. ಗುಡ್ ಲಕ್. ಆ್ಯಂಡ್ ಒನ್ಸ್ ಅಗೇನ್ ಶುಭಾಶಯಗೆ ನಮ್ಮ ಕಡೆಯಿಂದ ಪ್ರೀತಿಯ ಶುಭಾಶಯಗಳು. ಥ್ಯಾಂಕ್ ಯು.
SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.